ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನಿಯಾನಿ ವ್ಲಾಗ್ಸ್. ನಾನು ರಶ್ಮಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ವಿಶ್ವ ಪರಿಸರ ದಿನಾಚರಣೆಯ ಒಂದು ವ್ಲಾಗು. ನಮ್ಮ ಪ್ರಿಯ ಆಂಗ್ಲ ಶಾಲೆಯಲ್ಲಿ ಯಾವ ರೀತಿ ನಾವು ಆಚರಿಸಿದ್ವಿ ಅನ್ನೋ ಒಂದು ವ್ಲಾಗು. ಸೊ ಪ್ರತಿ ವರ್ಷ ಜೂನ್ 5ರಂದು ಪ್ರತಿಯೊಬ್ಬರಲ್ಲೂ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಸಲುವಾಗಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಸೊ ಇದನ್ನು ಪ್ರತಿ ವರ್ಷವೂ ಸಹ ಬೇರೆ ಬೇರೆ ಥೀಮ್ನೊಂದಿಗೆ ಒಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಸೊ ನಮ್ಮ ಪ್ರಿಯ ಆಂಗ್ಲ ಶಾಲೆಯಲ್ಲೂ ಸಹ ನಾವು ತುಂಬ ವಿಶೇಷವಾಗಿ ವಿಶ್ವ ಪರಿಸರ ದಿನವನ್ನು ಆಚರಿಸಿದ್ವಿ, ಒಂದು ಗಿಡಗಳನ್ನು ನೆಡುವ ಮುಖಾಂತರ. ಇಂದು ವಿಶ್ವ ಪರಿಸರ ದಿನ ಪ್ರತಿ ವರ್ಷ ಜೂನ್ 5ರಂದು ವಿಶ್ವಾದ್ಯಂತ ಆಚರಿಸ್ತೀವಿ. ಸೊ ಯಾಕೆ ಅಂತ ಅಂದರೆ ಪರಿಸರದ ಬಗ್ಗೆ ಜಾಗೃತಿ ಮತ್ತು ನಮ್ಮ ಪರಿಸರದ ಸಂರಕ್ಷಣೆಯನ್ನು ಉತ್ತೇಜಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಸೊ ಜೀವಿಗಳ ಪೋಷಣೆಯಲ್ಲಿ ಪರಿಸರ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ, ಎಲ್ರಿಗೂ ಗೊತ್ತಿದೆ. ಸೊ ಪರಿಸರದ ಸಮೃದ್ಧಿ, ಆರೋಗ್ಯಕರ ಜೀವನ ಮತ್ತು ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯ ಜೀವನದ ಅಸ್ತಿತ್ವಕ್ಕೆ ಕಾರಣವಾಗಿದೆ. ಸೊ ವಿಶ್ವ ಪರಿಸರ ದಿನ ನಾವು ಎಷ್ಟೊಂದು ಆ್ಯಕ್ಟಿವಿಟೀಸ್ನ ಮಾಡಿಸಿದ್ವಿ ಮಕ್ಕಳ ಕೈಲಿ. ಒಂದು ಡ್ರಾಯಿಂಗ್ ಆಗಿರ್ಬೋದು, ಸ್ಲೋಗನ್ಸ್ ಆಗಿರ್ಬೋದು. ಯಾಕೆ ಅಂದರೆ ಯಾವುದೇ ಒಂದು ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಅದರ ಉದ್ದೇಶ ಏನು, ಅಂಶ ಏನು ಅಂತ ಮಕ್ಕಳಲ್ಲಿ ಒಂದು ಅರಿವು ಮೂಡಿದ್ರೆ ಇಂದಿನ ಪ್ರಜೆಗಳು ಅವರು ಮುಂದಿನ ಪ್ರಜೆಗಳಲ್ವಾ. ಸೊ ಅವರು ನಮ್ಮ ದೇಶನ ಕಾಪಾಡ್ಕೋಬೇಕು, ನಮ್ಮ ಪರಿಸರವನ್ನು ಕಾಪಾಡ್ಕೋಬೇಕು. ಹಾಗಾಗಿ ನಮಗೆ ಆರೋಗ್ಯಕರವಾದ ಒಂದು ಗಾಳಿ ಆಗಿರ್ಬೋದು, ನೀರು, ಆಹಾರ ಎಲ್ಲವೂ ಸಿಗಬೇಕು ಅಂದರೆ ನಮ್ಮ ಪರಿಸರ ತುಂಬ ಚೆನ್ನಾಗಿರಬೇಕು. ಆದ್ದರಿಂದ ಮಕ್ಕಳಲ್ಲಿ ಅರಿವನ್ನು ಮೂಡಿಸಿದ್ರೆ ಅವರು ಸಹ 4 ಜನಕ್ಕೆ ಹೇಳಿ ಸೊ ಎಲ್ಲ ಒಂದು ಪರಿಸರವನ್ನು ನಾವು ಶುಚಿಯಾಗಿ ಇಟ್ಕೋಬೇಕು. ಮರಗಿಡಗಳನ್ನು ಬೆಳೆಸಿ ಕಾಲ ಕಾಲಕ್ಕೆ ಮಳೆ ಬರುವಂತೆ ಆದರೆ ನಮಗೆ ಯಾವುದೇ ರೀತಿ ಸಮಸ್ಯೆನೂ ಸಹ ಇರೋದಿಲ್ಲ. ಸೊ ಮಾನವ ಸೇರಿದಂತೆ ಇತರ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಪ್ರತಿಯೊಂದು ಜೀವ ಸಂಕುಲ, ಆಹಾರ, ಗಾಳಿ, ನೀರು, ಇತರೆ ಅಗತ್ಯತೆ ಏನಿದೆ ಅವೆಲ್ಲ ಪರಿಸರವನ್ನು ಅವಲಂಬಿಸಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲನೂ ಪೊಲ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಎಲ್ಲ ಒಂದು ಅಂಶಗಳನ್ನು ಇಂಪಾರ್ಟೆನ್ಸ್ ಏನಿದೆ ಆ ಒಂದು ದಿನದ್ದು ಅಂತ ಎಲ್ಲನೂ ಸಹ ನಾವು ಮಕ್ಕಳಿಗೆ ಹೇಳಿ ಜಾಗೃತಿನ ಮೂಡಿಸಿದ್ವಿ. ಹಾಗೆ ಮಕ್ಕಳನ್ನು ಅಲ್ಲಿ ಪಾರ್ಕಿಗೆ ಆಲ್ರೆಡಿ ನಾವು ಪರ್ಮಿಷನ್ನ ತೊಗೊಂಡಿದ್ವಿ. ಪಾರ್ಕಿಗೆ ಹೋಗಿ ಗಿಡಗಳನ್ನು ನೆಡುವ ಮುಖಾಂತರ ಆ ಒಂದು ದಿನಾಚರಣೆಯನ್ನು ನಾವು ತುಂಬ ಚೆನ್ನಾಗಿ ಆಚರಿಸಿದ್ವಿ. ಮೇಯ್ನು ಮಕ್ಕಳಿಗೆ ಅರಿವು ಮೂಡಿದ್ರೆ ಅವರು ಸಹ ದೊಡ್ಡವ್ರಿಗೂ ಸಹ ಹೇಳ್ತಾರೆ, ಅರಿವನ್ನು ಮೂಡಿಸ್ತಾರೆ. ಈ ರೀತಿಯಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ತುಂಬ ಚೆನ್ನಾಗಿ ನಾವು ಆಚರಿಸಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಟೀಚರ್ಸು, ಮಕ್ಕಳುಗಳು ಎಲ್ಲರೂ ಸಹ ಸೇರಿ ನಾವೇನು ಮಾಡಿದ್ವಿ, ಗಿಡಗಳನ್ನೆಲ್ಲ ನೆಟ್ಟು ಅದಕ್ಕೆ ನೀರನ್ನು ಹಾಕಿ ಬಂದ್ವಿ. ಎಲ್ಲರ ಸಹಕಾರ ಇತ್ತು. ಥ್ಯಾಂಕ್ ಯು.